ರಾಮ ಮಂದಿರದ ಗೋಡೆಗಳ ಮೇಲೆ ಮಿರಮಿರ ಮಿಂಚು. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ಭವ್ಯವಾದ ರಾಮ ಮಂದಿರವು ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಯಾಕಂದ್ರೆ ಎಷ್ಟೇ ಶತಮಾನಗಳು ಕಳೆದರೂ ರಾಮ ಮಂದಿರ ಫಳಫಳನೆ ಹೊಳೆಯುವಂತೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಇಡೀ ರಾಮ ಮಂದಿರದ ಗೋಡೆಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾದ ಕಲ್ಲುಗಳು ಮತ್ತು ನೆಲದ ಅಮೃತ ಶಿಲೆಗಳು ವರ್ಷಗಳವರೆಗೆ ಹೊಳೆಯುತ್ತಲೇ ಇರುತ್ತವಂತೆ. ಇದಕ್ಕೆ ಕಾರಣ ಈ ಕಲ್ಲುಗಳ ಮೇಲೆ ಸ್ಟೇನ್ ವಿರೋಧಿ ರಾಸಾಯನಿಕಗಳ ಲೇಪನ. ಹೌದು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಳೆ ನೀರು, ಎಣ್ಣೆ, ಚಹಾ ಇತ್ಯಾದಿಗಳಿಂದ ತೊಂದರೆಗೆ ಒಳಗಾಗದಂತೆ ವಿಶೇಷ ವ್ಯವಸ್ಥೆಗಳನ್ನು ಮಾಡುತ್ತಿದ್ದು, ಇದು ಸಿಂಹದ್ವಾರದಿಂದ ಈಗಾಗಲೇ ಪ್ರಾರಂಭವಾಗಿದೆ. ಈ ಲೇಪನದ ಪ್ರಯೋಜನವೆಂದರೆ ಕೈಗಳಿಂದ ಗೋಡೆಗಳನ್ನು ಸ್ಪರ್ಶಿಸಿದರೆ ಅಮೃತ ಶಿಲೆಯ ಮೇಲೆ ಎಣ್ಣೆ ಬೆತ್ತರೆ ನೆಲಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ಮತ್ತು ಅದರ ಬಣ್ಣ ಕೂಡ ಮಾಸೋದಿಲ್ಲ. ಅಕೆಮಿ, ಫೆರೋಲೈಟ್, ಸ್ಟೇನ್, ಸ್ಟ್ಯಾಪ್ ಲೋಟಸ್ ಮತ್ತು ಹೈಡ್ರೋ ರೀಪೆಲೆಂಟ್ ಎಂಬ ರಾಸಾಯನಿಕವನ್ನ ಇಡೀ ದೇವಾಲಯದ ಗೋಡೆಗಳು, ನೆಲ, ಕೆತ್ತಿದ ಚಿಹ್ನೆಗಳು ಮತ್ತು ಪ್ರತಿಮೆಗಳ ಮೇಲೆ ಹಚ್ಚೋದ್ರಿಂದ ಎಷ್ಟೇ ವರ್ಷಗಳಾದರೂ ಗೋಡೆಗಳು ಶೈನ್ ಆಗ್ತಲೇ ಇರ್ತವೆ. ಇದು ರಾಮ ಮಂದಿರ ಗೋಡೆಗಳ ವಿಶೇಷ.